ನನ್ನ ಭಕ್ತಿ ನನಗೆ ಮೆಚ್ಚಿದ್ರೆ ಇವತ್ತು ನನ್ನ ಮಗನಿಗೆ ಕೊಡುತ್ತಿರುವ ಈ ವಿಷದ ಹಾಲು ಅಮೃತ ಮಾಡು, ಅಮೃತ ಮಾಡು, ಅಮೃತ ಮಾಡು. ಇದೇನಮ್ಮ ಮಗ ಮನೆಗೆ ಬರುವ ಮುನ್ನವಾಗಿ ಮನೆ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವಲ್ಲ, ಇಷ್ಟಮ್ಮ ಈ ನಿನ್ನ ಮಗನ ಮೇಲೆ ನಿನ್ನ ಪ್ರೀತಿ ವಾಸನೆ. ನಿನ್ನಂತ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಮಾಡಿರಬಹುದು. ನಾನು ಈ ಜಗತ್ತಿನಲ್ಲಿ ಎಷ್ಟೋ ತಾಯಿಂದರನ್ನು ಕಂಡಿದ್ದೇನೆ. ತಾಯಿಯ ಕರಳು ನಾನು ಎಲ್ಲಿಯೇ ಕಂಡಿಲ್ಲಮ್ಮ, ಎಲ್ಲಿಯೇ ಕಂಡಿಲ್ಲ. ನಿಜ ನೀ ಹೇಳೋ ಮಾತು. ನನ್ನಂತ ತಾಯಿ ಈ ಜಗದಲ್ಲಿ ಎಲ್ಲೂ ಇಲ್ವೋ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನಿನ್ನ ಪುಣ್ಯವೂ ಇಲ್ಲ. ನಿನ್ನಂತ ಮಗನಿಗೆ ನಾನು ಹೆತ್ತಲ್ಲ, ನನ್ನ ಪುಣ್ಯ ನನಗೆ ಗೊತ್ತಿಲ್ಲ. ಎಲ್ಲ ಭಗವಂತನಿಗೆ ಗೊತ್ತು. ಅಮ್ಮ, ಯಾಕಮ್ಮ ನಿನ್ನ ಕಣ್ಣಲ್ಲಿ ಕಣ್ಣೀರು? ಅದೇನಿಲ್ಲಪ್ಪ, ಸಂತೋಷ ಸಂತೋಷ ಉಕ್ಕಿ ಬರ್ತಾ ಇದೆ. ಯಾಕಂದ್ರೆ ಮಗನ ಮೇಲಿನ ಪ್ರೀತಿ ಹೆಚ್ಚಾಗಿ ಹಾಲು ಕೊಡ್ತಾ ಇದ್ದೀನಲ್ಲ, ಅದಕ್ಕೆ. ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕ್ಬಾರ್ದಮ್ಮ. ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನೀವಿಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸೋದನ್ನು ಮರ್ತಿದ್ದೀರಿ ಅಂತ ಕಾಣಿಸುತ್ತೆ. ಅಮ್ಮ, ನನ್ನ ಹುಟ್ಟುಹಬ್ಬದ ದಿವಸ ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯುವ ಮುನ್ನ ಅಮ್ಮ, ನಾನು ನಿನ್ನ ಹತ್ರ ಒಂದು ಮಾತು ಕೇಳಬದಿದೆ ಅಮ್ಮ. ಆ ಮಾತಿಗೆ ನೀನು ಉತ್ತರ ಕೊಟ್ರೆ ಮಾತ್ರ ನಾನು ಈ ಹಾಲು ಕುಡಿಯೋನಮ್ಮ. ಅಮ್ಮ, ಅಲ್ಲಿವರೆಗೆ ನಾನು ಈ ಹಾಲು ಕುಡಿಯಲಾರೆ ನನ್ನ. ಕೇಳಪ್ಪ, ಯಾವ ಮಾತು? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನನ್ನ ಹುಟ್ಟುಹಬ್ಬದ ದಿವಸ ನಾನು ಮಾಡಿದ ತಪ್ಪನ್ನು ಯಾವುದು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕಾ ಅಂತ ನಾನು ನಿರ್ಧಾರ ಮಾಡಿದ್ದೇನೆ. ಯಾಕಂದರೆ ಈ ಜಗತ್ತಿನಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರೆ ಎಂತ ತಾಯಿ ಕ್ಷಮಿಸುವಳೆಂಬ ನಂಬಿಕೆ ನನ್ನಲ್ಲಿದೆ. ಎತ್ತ ತಾಯಿಯ ಮುಂದೆ ಸತ್ಯವನ್ನು ಹೇಳಿದರೆ ಒಪ್ಪಿ ತನ್ನ ಮಡಿಲಲ್ಲಿ ಮನ್ನಿಸುತ್ತಾಳೆಂಬ ಕವಿಗಳ ವಾಣಿ ಕೂಗಿ ಕೂಗಿ ಹೇಳ್ತಿದಮ್ಮ. ಈಗಿರುವಾಗ ನನ್ನ ಜೀವನದಲ್ಲಿ ಎಂದು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನಮ್ಮ, ನಾನು ಮಾಡಿದ್ದೇನೆ. ಆ ಒಂದು ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ. ಯಾವ ತಪ್ಪು ಮಾಡಿದ್ಯಪ್ಪ, ಅದನ್ನಾದ್ರೂ ಹೇಳು. ಅಮ್ಮ, ಮಾನವಂತರ ಮನೆಯ ಮಗನಾಗಿ ಪುಣ್ಯವಂತರ ಎತ್ತ ತಂದೆ ತಾಯಿಯ ಕಣ್ಣನಾಗಿ ನಾನು ಮಾಡಬಾರದ ತಪ್ಪನ್ನು ನಾನು ಮಾಡಿದ್ದೇನೆ. ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣನ್ನೇ ಮಾನಭಂಗ ಮಾಡಿದ್ದೇನಮ್ಮ. ನಾನು ಮಾಡಿದ ತಪ್ಪಿಗೆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಅಮ್ಮ, ಆ ಸಾವಿಗೆ ನಾನೇ ಕಾರಣ ಎಂದು ಯಾರಿಗೂ ಗೊತ್ತಿಲ್ಲಮ್ಮ. ಇವತ್ತು ನಿನ್ನ ಮುಂದೆ ಆ ಸಾವಿಗೆ ನಾನೇ ಕಾರಣ ಎಂದು ಮುಂದೆ ನಾನು ಒಪ್ಕೊಳ್ತಾ ಇದ್ದೀನಮ್ಮ.
ಅಮ್ಮ ಯಾಕಮ್ಮ ನಗ್ತಾ ಇದೀಯಾ? ಯಾಕೂ ಇಲ್ವೋ? ಯಾಕೂ ಇಲ್ಲ. ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಈ ಜಗತ್ತಿಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡಿರ್ತಂತೆ. ಅದಕ್ಕೆ ನಗು ಬಂದ್ಬಿಡ್ತು ನನಗೆ. ಅಂದ್ರೆ ಈ ವಿಷಯ ನಿಮಗೆ ಮುಂಚೆ ಗೊತ್ತೇನಮ್ಮ? ಇಲ್ಲಪ್ಪ, ಈಗ ನೀ ಹೇಳಿದೆಯಲ್ಲ ಆವಾಗ ಗೊತ್ತಾಗಿದ್ದು. ಹೌದೇ ಅಮ್ಮ, ಇವತ್ತು ನಿನ್ನ ಪಾದ ಮುಟ್ಟಿ ಇನ್ನು ಮುಂದೆ ನಾನು ಯಾವ ತಪ್ಪಾಗದಂತೆ ನಡೆದುಕೊಳ್ಳುತ್ತೇನೆ. ನನಗೆ ಮದುವೆಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಿನಲ್ಲಿ ಕಾಣುವ ಹೆಣ್ಣು ಮಕ್ಕಳನ್ನು ನನ್ನ ಅಕ್ಕ ತಂಗಿಯರಂತೆ ಕಾಣುತ್ತೆ. ನಮ್ಮ ನನ್ನ ಅಕ್ಕ ತಂಗಿಯರಂತೆ ಕಾಣುತ್ತೇನೆ. ಈ ಜಗತ್ತಿನಲ್ಲಿ ಕಾಣುವ ಹೆಣ್ಣು ಮಕ್ಕಳನ್ನು ನಾನು ಕಣ್ಣೆತ್ತಿ ನೋಡಲಾರನಮ್ಮ, ನಾನು ಕಣ್ಣೆತ್ತಿ ನೋಡಲಾರನು. ಅಮ್ಮ, ಈ ಒಂದು ತಪ್ಪನ್ನು ನೀನು ಕ್ಷಮಿಸಲೇಬೇಕಮ್ಮ. ಮಗನೇ, ಈ ಒಂದು ತಪ್ಪನ್ನು ನಾನು ಕ್ಷಮಿಸಿದ್ದೀನಿ. ನನ್ನ ಮಗನಾಗಿ ಬದುಕು. ನನ್ನ ಆಶೀರ್ವಾದ ನಿನ್ನ ಮೇಲೆ ಇದೆ ಎಂದು ನನ್ನ ಮಸ್ತಕದ ಮೇಲೆ ನಿನ್ನ ಮೃದುರಾಸ್ತಕವನ್ನಿಟ್ಟು ಆಡ ಮಾಡಿ ಹೇಳಮ್ಮ. ಅಂದಾಗೆ ಮಾತ್ರ ನಾನು ಹಾಲು ಕುಡಿದನಮ್ಮ. ಅಲ್ಲಿವರೆಗೆ ನಾನು ಕುಡಿಯಲ್ಲ ಹೇಳಮ್ಮ. ಅಮ್ಮ, ತಿರುಗಿ ಹಾಲಲ್ಲಮ್ಮ, ನಿನಗೆ ವಿಷ ಕೊಟ್ಟರೆ ನನ್ನ ಸಂತೋಷವಾಗಿ ಕುಡಿತೇನಮ್ಮ. ಏನಂತ ಆಶೀರ್ವಾದ ಮಾಡು ಮಾತು. ನಾನು ನಿನಗೆ ಏನಂತ ಆಶೀರ್ವಾದ ಮಾಡಲಿ? ಏನಂತ ಆಶೀರ್ವಾದ ಮಾಡಲು? ದೇವರಾಗಿ ನಿಂತು ನಾನು ನಿನಗೆ ಆಶೀರ್ವಾದ ಮಾಡಿದ್ರು ನಿನ್ನ ಬದುಕು ಉಳಿಯುವುದಿಲ್ವೋ? ನಾನೇನಂತ ಆಶೀರ್ವಾದ ಮಾಡಲಿ? ನಾನೇನಂತ ಆಶೀರ್ವಾದ ಮಾಡಲಿ? ಮಾತು, ಒಂದ್ ಮಾತು. ದೊಡ್ಡವರ ಮಾತು ಸಣ್ಣವರು ಕೇಳಬೇಕು, ಹೌದಲ್ಲ? ಹೌದಮ್ಮ. ನಾನು ದೊಡ್ಡವಳು ತಾನೆ. ಹೌದಮ್ಮ. ನಾನೇನ್ ಹೇಳಿದೆ? ಮೊದಲು ಹಾಲು ಕುಡಿ, ಆಮೇಲೆ ನಾನು ನಿನಗೆ ನೀನು ಮಾಡಿದ ತಪ್ಪನ್ನು ಕ್ಷಮಿಸಿ ಆಶೀರ್ವಾದ ಮಾಡ್ತೀನಲ್ಲ. ಎತ್ತವಳ ಆಸೆ ಗೆಲ್ಲಲಿ. ಅಮ್ಮ, ತೆಗೆದುಕೊಂಡು ಬರಮ್ಮ ಹಾಲು. ಅಮ್ಮ, 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 ಈಗಲಾದರೂ ನಿನಗೆ ಸಂತೋಷವಾಯಿತೇನಮ್ಮ? ಅಮ್ಮ, ಅಮ್ಮ, ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ಅಮ್ಮ, ನೀನನ್ನ ದೇವರು ಜಗಕ್ಕೆ ನೀನನ್ನ ದೇವರು ಏನಂತ ಆಶೀರ್ವಾದ ಮಾಡ್ಲು? ನಾನು ನಿನಗೆ ಏನಂತ ಆಶೀರ್ವಾದ ಮಾಡ್ಲು? ಏನಂತ ಆಶೀರ್ವಾದ ಮಾಡ್ಲಿ? ನಾನಿನ ತಾಯಿಯಲ್ವೋ? ನಾನಿನ ತಾಯಿಯಲ್ಲ, ನಿನ್ನ ಪಾಲಿನ ಯಮ ಕಣೋ, ಯಮ. ಹೌದು, ಹೌದು, ನೀನು ಮಾಡಿದ ತಪ್ಪು ನಿಮ್ಮ ತಂದೆಯವರಿಗೆ ಗೊತ್ತಾಗಿಬಿಟ್ಟಿದೆ. ಅಂದ್ರೆ ಅದಕ್ಕಾಗಿ ಮನೆಯಿಂದ ಹೋಗುವಾಗ ನನಗೆ ಆಜ್ಞೆ ಮಾಡಿ ಹೋಗಿದ್ದಾರೆ ನಿಮ್ಮ ತಂದೆಯವರು. ಏನಂದು? ನೀನು ಬದುಕಬಾರದು ಅಂತ. ಹೌದು, ಹೌದು, ನೀನು ಕುಡಿದಿದ್ದು ಹಾಲಲ್ಲ, ವಿಷ ಕಣೋ, ವಿಷ. ನಿನಗ
ಮಗನಿಗೆ ಆಡಿದಲ್ಲಿ ಎಂತ ತಾಯಿ ವಿಷಯಾಗಿ ಕುಡಿದು ಹೊಟ್ಟೆಯಲ್ಲಪ್ಪ. ಹೌದಪ್ಪ, ಹೌದು. ಇವತ್ತು ಈ ನಿನ್ನ ಹೆತ್ತ ತಾಯಿಯ ಹಾಲು ವಿಷವಾಯ್ತು. ಈ ಹೆತ್ತವಳ ಹಾಲು ವಿಷವಾಯ್ತು. ನಿನ್ನ ಪಾಲಿಗೆ ಈ ಹೆತ್ತವಳ ಹಾಲು ವಿಷವಾಯ್ತು. ಅಮ್ಮ ನೀ ನನ್ನ ದೇವರು ಜಗಕ್ಕೆ ದೇವರು ನೀ ನನ್ನ ದೇವರು ಕುಣ ಕುಣ ನ್ಯಾಯಕ್ಕಾಗಿ ಮಗನನ್ನೇ ಬಲಿ ಕೊಡುವ ನಿಮ್ಮ ಶ್ರೇಷ್ಠ ತಂದೆ ತಾಯಿಯ ಹೊಟ್ಟೆಯಲ್ಲಿ ಸರಿ ಸಾಟಿ ಯಾರಿಲ್ಲ ನಿನಗಿಲ್ಲ ನನ್ನ ಮಕ್ಕಳಿಗೆ ಹುಟ್ಟಿ ಬರಬೇಕೆಂದು ಆ ಭಗವಂತನನ್ನು ನಾನು ಕೇಳಿಕೊಳ್ಳುವ ತಾಯಿ, ನಾನು ಕೇಳಿಕೊಳ್ಳಿ.